ಹಿಂದಿದ್ದು ಒಂದು ಶಾಕ್ ಎಲ್ಲರಿಗೂ, ಇವತ್ತೊಂದು ಡಬಲ್ ಶಾಕ್ ಇರುತ್ತೆ. ಥಿಯೇಟ್ರು ನಾನು ಆ್ಯಕ್ಚುಲಿ ಅಂದ್ಕೊಂಡಿಲ್ಲ. ಸೊ ಇದು ಹೆಂಗಿದೆ ಅಂತ ಹೇಳ್ಬಿಟ್ಟು ಡೈರೆಕ್ಟ್ರ್ ಅದು ಪ್ರಾಮಿಸ್ ಮಾಡ್ತಾಯಿದ್ರು, ಸೂಪರಾಗಿ ಬಂದಿದೆ, ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಸೆನ್ಸರಾಗಿ ಮುಗಿದ ತಕ್ಷಣ ಫೋನ್ ಮಾಡಿದ್ರು, ಚೆನ್ನಾಗಿ ಬಂದಿದೆ ಮಂಜುವರೆ ಅಂತ ಹೇಳ್ಬಿಟ್ಟು. ನನ್ನ ನಂಬಿಕೆ ಇಲ್ಲ. ಆಮೇಲೆ ಥಿಯೇಟ್ರ್ ಒಳಗಡೆ ಎಲ್ಲ ಜನ ಕಿರ್ಚಾಡೋವಾಗಲೇ ಖುಷಿ ಆಯಿತು. ಮತ್ತು ಅವರು ಅನಿಸಿಕೆ ಕೇಳಿದೆ ಹೆಂಗಿದೆ ಅಂತ ಹೇಳ್ಬಿಟ್ಟು, ತುಂಬ ಸೂಪರಾಗಿದೆ ಅಂತ ಹೇಳಿ. ಸೊ ಎಲ್ಲ ದೇವ್ರ ಆಶೀರ್ವಾದ, ದುನಿಯಾವಿ ಸರ್ ಆಶೀರ್ವಾದ ಎಲ್ಲನೂ. ಡಮಲ್ ಡಿಮಿಲ್ ಅಂತೇಳಿ ಫೈಟ್ಗಳು ಇರುವಂಥದ್ದು ನಿಮ್ಮ ಅಬ್ಬರ ಇರ್ತಿತ್ತು. ಇಲ್ಲಿ ಕಾಮಿಡಿ ಜಾನರಲ್ಲಿ ನಗಿಸಿದಾರ, ಏನು ಮಾಡಿದಾರೆ ಅನ್ನೋದು ಒಂದಷ್ಟು ಕ್ಯೂರಿಯಾಸಿಟಿ ಜನಕ್ಕೆ. ಹೌದು, ಕ್ಯೂರಿಯಾಸಿಟಿ ಹಂಗೆ ಇರಲಿ. ಯಾಕಂದರೆ ಇನ್ನೂ ಇವತ್ತು ನಾಳೆ ನಾಡಿದ್ದು 2 ದಿವಸ ಫಿಲ್ ಆಗಿ ಅವ್ರ ಅನಿಸಿಕೆನ ಶೇರ್ ಮಾಡಿದಷ್ಟು ತುಂಬ ದೊಡ್ಡ ಮಟ್ಟಿಗೆ ರೀಚ್ ಆಗುತ್ತೆ ಸಿನಿಮಾಗಳು. ಯಾಕಂದರೆ ಈಗಾಗಲೇ ಸಿನಿಮಾಗಳು ಬಂದಿರೋ ಸಿನಿಮಾಗಳು ಬಂದುಬಿಟ್ಟು ಎಲ್ಲನೂ ಬಂದು ಮೆಸೇಜ್ ಓರಿಯೆಂಟ್ ಆಗಿದೆ. ಇದು ಎಂಟರ್ಟೈನ್ಮೆಂಟ್ ಆಗಿದೆ. 2 ಸಿನಿಮಾ ನೋಡಬೇಕು, 2 ಸಿನಿಮಾ ನೋಡಿ ಮತ್ತು ಎಷ್ಟು ಹೆಚ್ಚು ಹರಡುತ್ತೋ ಸಿನಿಮಾ ಚೆನ್ನಾಗಿದೆ ಅಂತ ಅಷ್ಟು ಬಂದ್ಬಿಟ್ಟು ಬಲ ನಮಗೆ. ಮತ್ತು ಪ್ರೊಡ್ಯೂಸರ್ ಅವಾಗಲೇ ಅವ್ರು ಖುಷಿ ಆಗೋದು, ಅವ್ರು ಖುಷಿ ಆಗೋದು ನಮ್ಗೆ ಖುಷಿ ಆಗುತ್ತೆ. ಮೊದಲೇ ಸಲ ಜಡ್ಜ್ ಮಾತ್ರ ಮಾಡ್ತೀವಿ. ಮೊದಲೇ ಸಲ ಇಲ್ಲ, ಈಗ ನಾನು ಯೋಚನೆ ಮಾಡಿದ್ರು. ಸೊ ನೆಕ್ಸ್ಟ್ ಲೆವೆಲ್ ಬಂದಿದೆ. ಯಾಕಂದರೆ ಇವಾಗ ಫಸ್ಟ್ಲಿ ಬಂದು ಇವಾಗ ನಮ್ಮ ಕಮಿಟಿ ಆಗಲೇ ನಾನು ಕೇಳ್ತೆ, ಸರ್ ಹೆಂಗೆ ಸರ್ ಇದೆಲ್ಲ ವರ್ಕ್ ಆಗುತ್ತಾ, ಏನು ಸರ್ ಅಂದ್ಕೊಂಡು ಬಂದಿದ್ದೀರ ಅಂತ. ಇಲ್ಲ ನೀವೇ ಮಾಡಬೇಕು ಅಂತ ಹೇಳ್ಬಿಟ್ಟು ಡೈರೆಕ್ಟ್ರ್ ಬಂದು ಅಷ್ಟು ಸ್ಟ್ರಾಂಗ್ ಹೇಳಿದರು. ಅವಾಗ ಗೊತ್ತಾಗಲಿಲ್ಲ ನನಗೆ. ಸೊ ಅವರು ಪಾಯಿಂಟ್ ಆಫ್ ವ್ಯೂ, ಅವರು ಏನು ಯೋಚನೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು, ಯಾವಳ ಕ್ರಿಯೇಟ್ ಅನ್ನೋವಾಗ ಅವರು ಯೋಚನೆ ಮಾಡಿರ್ತಾರೆ. ಸೊ ಈ ಪಾತ್ರ ಈ ಥರ ತೊಗೊಂಬರ್ಬೋದು ಅಂತ. ಸೊ ಆ ಥರ ಒಂದು ಇದರಲ್ಲಿ ನಾನು ತುಂಬ ಲಕ್ಕಿಯೆಸ್ಟ್ ಪರ್ಸನ್ ಅಂತ ಅನ್ಕೋತಾ ಇದ್ದೀನಿ. ಯಾಕಂದರೆ ದುನಿಯಾವಿ ಸರ್ ಆಶೀರ್ವಾದ ಮಾಡಿದ್ರು, ಚೆನ್ನಾಗಿರ್ತೀಯಾ, ಚೆನ್ನಾಗಿ ಬರುತ್ತೆ, ಒಳ್ಳೊಳ್ಳೆ ಕ್ಯಾರೆಕ್ಟರ್ ಬರುತ್ತೆ, ಮಾಡ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ಅವ್ರ ಆಶೀರ್ವಾದ ಥರನೇ ಇದೆಲ್ಲನೂ ನಡೀತಾ ಇದೆ. ಎಲ್ಲ ಡೈರೆಕ್ಟರ್ಸು ಅವರು ದುನಿಯಾವಿ ಒಂದು ಪಾರ್ಟ್ ಅಂತ ಅನ್ಕೋತಾ ಇದ್ದೀನಿ. ನಮ್ಮ ದೇವ್ರ ಥರನೇ ಎಲ್ಲರೂ ಡೈರೆಕ್ಟರ್ಸ್ ಎಲ್ಲರೂ. ಈ ಕತೆ ಬಂದ್ಬಿಟ್ಟು ಅದೇ ಥರನೇ ತುಂಬ ಸೂಪರಾಗಿ ಬಂದಿದೆ. ಎಲ್ಲೂ ಬಂದ್ಬಿಟ್ಟು ಬೋರ್ ಅನ್ಸಲ್ಲ. ನಕ್ಕಿ ಇದೆಲ್ಲ ಫುಲ್ ಕೆನ್ನೆಲ್ಲ ಒಂಥರ ಪೇಯ್ನ್ ಬಂದುಬಿಟ್ಟಿದೆ. ಸೊ ಆಫ್ಟರ್ ಲಾಂಗ್ ಟೈಮ್ ನಕ್ಕಿರೋದು ನಾನು. ತುಂಬ ಖುಷಿ ಆಯಿತು ನನಗೂ ಸಿನಿಮಾ ನೋಡಿ. ಭಯಂಕರ ಎಂಟರ್ಟೈನ್ಮೆಂಟ್ ಆಗಿದೆ. ನಿಮ್ಮ ಕಡೆ ದೊಡ್ಡ ಸಪೋರ್ಟ್ ಬೇಕು ಮೀಡಿಯಾ ಕಡೆಯಿಂದ. ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ. ನೀವೆಲ್ಲ ಬಂದು ಹಾರೈಸಿ ಆಶೀರ್ವಾದ ಮಾಡಿದ್ರೆ ಮಾತ್ರ ಈ ಸಿನಿಮಾ ಗೆಲ್ಲೋದು. ಅದರ್ವೈಸ್ ಎಲ್ಲ ದಯವಿಟ್ಟು ಬನ್ನಿ. ಎಂಟರ್ಟೈನ್ಮೆಂಟ್ ಪ್ಯಾಕ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಚೆನ್ನಾಗಿದೆ.